ನಮಸ್ಕಾರ. ಕಿರಿಕೀರ್ತಿ ಅಂತ ಕರ್ನಾಟಕದ ಪ್ರಜೆಯಾಗಿ ಒಬ್ಬ ಕನ್ನಡಿಗನಾಗಿ ಕರ್ನಾಟಕದ ಇವತ್ತಿನ ಪರಿಸ್ಥಿತಿ ಏನು ಟಿಪ್ಪು ಜಯಂತಿ ಆದಮೇಲೆ ಕೊಡಗೋಲಿ ಏನಾಯ್ತು, ದಕ್ಷಿಣ ಕನ್ನಡದಲ್ಲಿ ಏನಾಯ್ತು, ಕರ್ನಾಟಕದ ಅಲ್ಲಲ್ಲಿ ಏನಾಯ್ತು, ಈ ಪರಿಸ್ಥಿತಿ ನೋಡಿದ್ಮೇಲೆ ಕೆಲವೊಂದು ಪ್ರಶ್ನೆಗಳು ಒಬ್ಬ ಪ್ರಜೆಯಾಗಿ ನನ್ನ ಮನಸ್ಸಲ್ಲಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಯಾರಾದ್ರಾಗಲಿ ಅದಕ್ಕೆ ಉತ್ತರ ಕೊಡಿ. ಸಿದ್ದರಾಮಯ್ಯನವರ ಸರ್ಕಾರ ದಯವಿಟ್ಟು ನೀವಾದ್ರೂ ಉತ್ತರ ಕೊಡಿ. ಯಾಕೆ ಹೀಗೆ, ಏನು? ನಂದು ಒಂದಿಷ್ಟು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಇತಿಹಾಸದ ಪುಟಗಳನ್ನು ಎಲ್ಲೇ ತೆಗಿರಿ, ಟಿಪ್ಪು ಸುಲ್ತಾನ್ ರವರ ಇತಿಹಾಸವಿರುವ ಯಾವುದೇ ಪುಸ್ತಕಗಳನ್ನು ತೆಗೆದರೂ ಸಹಿತ ಅವರ ಹುಟ್ಟುಹಬ್ಬ ನವೆಂಬರ್ 20ಕ್ಕೆ ಅಂತಾನೆ ಎಲ್ಲ ಕಡೆ ನಮೂದಿಸಲಾಗಿದೆ. ಆದರೆ ಕರ್ನಾಟಕ ಸರ್ಕಾರ ಟಿಪ್ಪು ಜಯಂತಿಯನ್ನ ನವೆಂಬರ್ 10ನೇ ತಾರೀಕು ಯಾಕೆ ಮಾಡ್ತು? ಆಚರಿಸಿದ ಉದ್ದೇಶ ಏನು? ನೀವು ಏನಾದ್ರೂ ಕಾರಣಗಳು ಕೊಡಿ, ಆದ್ರೆ ಕಾರಣ ಏನು ಅಂತ ಹೇಳಿ. ಹಾಗೇನೆ ಪರಮೇಶ್ವರ್ ಅವರು ಸಂಪುಟಕ್ಕೆ ಗೃಹ ಸಚಿವರಾಗಿ ಸೇರಿ 8-10 ದಿನ ಆಯಿತು. ಈ ಹಿಂದೆ ಗೃಹ ಸಚಿವರಾಗಿದ್ದಂತಹ KJ ಜಾರ್ಜ್ ರವರು ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ರು. ಎಲ್ಲ ಬಿಟ್ಟು ಕೊಡಗು ಜಿಲ್ಲೆಯಲ್ಲೇ ಕೋಮುದಳ್ಳರು ಯಾಕಾಯ್ತು? ರಾಜ್ಯದಲ್ಲಿ ಅಷ್ಟೊಂದು ಜಿಲ್ಲೆಗಳಿದೆ. ಎಲ್ಲ ಬಿಟ್ಟು ಕೇರಳದಿಂದ ಟಿಪ್ಪು ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಬಂದ್ರು ಅಂತ ಹೇಳ್ತಿದಾರಲ್ಲ, ಪತ್ರಿಕೆಗಳಲ್ಲಿ ಬರ್ತಿದೆ, ಜನ ಹೇಳ್ತಿದ್ದಾರೆ, ಮಾತಾಡ್ತಿದ್ದಾರೆ, ಮಾಧ್ಯಮಗಳು ಬಿತ್ತರಿಸ್ತಾ ಇದೆಯಲ್ಲ, ಎಲ್ಲ ಬಿಟ್ಟು ಕೊಡಗಿಗೆ ಯಾಕೆ ಬಂದ್ರು? ಮಾಜಿ ಗೃಹ ಸಚಿವರು ಉಸ್ತುವಾರಿ ಸಚಿವರಾಗಿದ್ದಂತಹ ಜಿಲ್ಲೆಗೆ ಅಷ್ಟು ಜನ ಬೆಂಬಲಿಗರು ಯಾಕೆ ಬಂದ್ರು? ಅವರಿಂದಾನೇ ಗಲಾಟೆ ಆಯ್ತಾ? ಹಾಗಾದ್ರೆ ಯಾರವರು 5,000 ಜನ ಯಾಕೆ ಬಂದ್ರು ಅವರು? ಪರಿಸ್ಥಿತಿ ಅಷ್ಟೊಂದು ಉದ್ವಿಗ್ನ ಆಗಿದೆ, ಪರಿಸ್ಥಿತಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ KJ ಜಾರ್ಜ್ ಅವರನ್ನ ಕೊಡಗು ಉಸ್ತುವಾರಿ ಸಚಿವ ಸ್ಥಾನದಿಂದ ತೆಗೆದು ಬೆಂಗಳೂರು ಉಸ್ತುವಾರಿ ಸಚಿವರನ್ನಾಗಿಸೋ ಕಾರಣ ಏನು? ಅಂದ್ರೆ ಇಷ್ಟು ದಿನ ಹೋಮ್ ಮಿನಿಸ್ಟರ್ ಆಗಿದ್ದಂತಹ KJ ಜಾರ್ಜ್ ಅವರಿಗೆ ಕೊಡಗುನಲ್ಲಿ ನಡೀತಿರೋ ಒಂದು ಇನ್ಸಿಡೆಂಟ್ ಏನಿದೆ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡ್ತಾ, ಅಥವಾ ಮುಖ್ಯಮಂತ್ರಿಗಳಿಗೆ ಇಲ್ಲ ಜಾರ್ಜ್ ಕೈಲಿ ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಅನ್ಸಿ ಆ ಸ್ಥಾನಕ್ಕೆ ದಿನೇಶ್ ಗುಂಡೂರಾವ್ ಅವ್ರನ್ನ ಅಲ್ಲಿ ಹಾಕಿದ್ರ? ಆದ್ರೆ ನೀವು ಹೇಳೋ ಪ್ರಕಾರ ಇಷ್ಟು ದಿನ KJ ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಿದ್ದೇ ಫಿಟ್ ಅಲ್ಲ ಅಂತ ನೀವು ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಫಿಟ್ ಅಲ್ಲ ಅಂತ ನಿಮ್ಗೆ ಅನ್ಸಿದ್ದು ಕೊಡಗುಗೆ ಬೇಡ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಹಾಕ್ತಿದ್ದೀರಿ ಅಂತಂದ್ರೆ, ಕೊಡಗು ಒಂದು ಚಿಕ್ಕ ಜಿಲ್ಲೆ, ಇನ್ನು ಬೆಂಗಳೂರು ಅದಕ್ಕಿಂತ ದೊಡ್ಡದು. ಬೆಂಗಳೂರನ್ನ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಓಕೆ, KJ ಜಾರ್ಜ್ ಅವರಿಗೆ ಉಸ್ತುವಾರಿ ಸಚಿವ ಸ್ಥಾನವನ್ನ, ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಎಲ್ಲ ಶಾಸಕರನ್ನ ಮಾತಾಡಿಸ್ಕೊಂಡು ಇಷ್ಟು ದಿನ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲಾದ್ನೂ ಮೇಂಟೈನ್ ಮಾಡ್ಕೊಂಡು ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಸರಿ ಇದ್ದಾಗ KJ ಜಾರ್ಜ್ ಅವರಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವರನ್ನ ಬೆಂಗಳೂರು ಸಚಿವ ಸ್ಥಾನದಿಂದ ಕಿತ್ತಾಕಿ ಅವ್ರನ್ನ ಕೋಲಾರಕ್ಕೆ ಹಾಕಿದ್ರ? ಅಥವಾ ಕೋಲಾರ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತಹ UT ಖಾದರ್ ಅವರು ಇದು ಯಾವುದ್ರಲ್ಲೂ ಇಲ್ಲ, ಈ ಲೂಪಲ್ಲೇ ಇಲ್ಲ, ಅಂದ್ರೆ ಕೊಡಗುಗೂ ಸಂಬಂಧಪಡಲಿಲ್ಲ. ಓಕೆ, ಅವ್ರ ಸಚಿವರೇ ಒಪ್ಕೋತೀನಿ ನಾನು. ಆದ್ರೆ ಈ ಒಂದು ಇನ್ಸಿಡೆಂಟ್ ನಡೀತಲ್ಲ, ಇದರ ಸುತ್ತಮುತ್ತ ಇನ್ಸಿಡೆಂಟ್ ನಡೀತಲ್ಲ, ಇದ್ರಲ್ಲಿ ಇಲ್ಲ. ಆದ್ರೆ UT ಖಾದರ್ ಅವ್ರನ್ನ ಕಿತ್ತು ಬಿಸಾಕಿದ್ರಿ. ಇವಾಗ ಅವ್ರ ಯಾವ ಜಿಲ್ಲೆಯ ಉಸ್ತುವಾರಿಯನ್ನು ಅವ್ರು ಕೊಟ್ಟಿಲ್ಲ. ಯಾಕೆ ಅಂದ್ರೆ KJ ಜಾರ್ಜ್ ಅವರಿಗೆ ಬೆಂಗಳೂರಿನಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕಿತ್ತು ಕೋಲಾರಕ್ಕೆ ಹಾಕಿ, ಕೋಲಾರದಲ್ಲಿದ್ದವ್ರನ್ನ ಕಿತ್ತು ನ್ಯೂಟ್ರಲ್ ಮಾಡಿದ್ರಿ. ಹೌದಾ? ನನ್ನ ಪ್ರಶ್ನೆ ಅಲ್ಲ, ನಮ್ಮ ಪ್ರಶ್ನೆ. ಏನಾಗ್ತಿದೆ? ಇಷ್ಟು ದಿನ ಕರ್ನಾಟಕ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗಲಾಟೆಗಾಗ್ಲಿಲ್ಲ, ಕಿತ್ತಾಟಗಳಾಗ್ಲಿಲ್ಲ, ಹೊಡೆದಾಟಗಳಾಗ್ಲಿಲ್ಲ, ಬಡದಾಟ ಆಗ್ಲಿಲ್ಲ, ಕೋಮುದಳ್ಳೂರಿ ಕೇಳಲಿಲ್ಲ. ಹೊಸ ಗೃಹ ಸಚಿವರು ಬಂದ ಒಂದೇ ವಾರ 10 ದಿನದ ಒಳಗಡೆ ಇಷ್ಟೆಲ್ಲ ಆಗುತ್ತೆ ಅಂತಂದ್ರೆ ಏನರ್ಥ? ಕೆಲವೊಂದ್ ಕಡೆ ನೀವೇ ಅವ್ರು ಅನ್ಫಿಟ್ ಅಂತ ಕಿತ್ತು ಹಾಕ್ತಾ ಇದೀರಿ, ಇನ್ನೊಂದ್ ಕಡೆ ಅದಕ್ಕಿಂತ ಫಿಟ್ ಆಗಿರೋ ಜಾಗಕ್ಕೆ ಹಾಕ್ತೀವಿ ಅಂತ ಮತ್ತೊಂದ್ ಕಡೆ ಹಾಕ್ತಿರಿ. ಇಲ್ಲಿರೋ ಫಿಟ್ ಆಗಿದ್ದವ್ರನ್ನ ತಗೊಂಡು ಇನ್ನೊಂದು ಸಣ್ಣ ಜಿಲ್ಲೆಗೆ ಹಾಕ್ತಿರಿ, ಅಲ್ಲಿರೋರ್ನ ಕಿತ್ತು ಮತ್ತೆಲ್ಲೋ ಇಲ್ಲಿದ್ದಂಗೆ ಮಾಡ್ಬಿಡ್ತೀರಿ. ಏನ್ ನಡೀತಿದೆ? ನೀವು ಹೆಂಗ್ ಅನ್ಕೋತೀರ ಹಂಗಾಗತ್ತೆ ಅಂತಾನ? ರಾಜ್ಯದ ಜನರಿಗೆ ಉತ್ತರ ಕೊಡಿ ಸ್ವಾಮಿ.
ತುಂಬಾ ನೊಂದು ಬಿಟ್ಟಿದೀವಿ. ನಮ್ಗೆ ಬೇಕಾಗಿರ್ಲಿಲ್ಲ ಈ ಕೋಮುದಳ್ಳುರಿ, ಈ ಗಲಾಟೆ, ಈ ಹಿಂಸೆ. ಏನಕ್ಕೆ ಬೇಕು ನಮ್ಗೆ? ನಮ್ ತುತ್ತಲ್ಲ ಇದು. ನೆಮ್ಮದಿಯಾಗಿದ್ದೀವಿ, ಅಣ್ಣ ತಮ್ಮಂದ್ರ ತರ ಇದ್ದೀವಿ. ಯಾಕೆ ನಮ್ಮಲ್ಲೇ ಹುಳಿ ಹಿಂಡಿ ಈ ತರ ಮಾಡ್ತೀರಿ? ಇದಿಷ್ಟು ಪ್ರಶ್ನೆಗಳು. ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ಉತ್ತರ ಕೊಡದೆ ನೀವು ಮೌನವಾಗಿದ್ದು ಬಿಟ್ರೆ ನಮ್ಗೇನು ಅರ್ಥ ಆಗೋದಿಲ್ಲ. ಜನಗಳ, ನಿಮಗೂ ನನ್ನ ಪ್ರಶ್ನೆ ಸರಿ ಇದೆ, ನಿಮ್ಮ ಮನಸ್ಸಿಗೂ ಇದು ಬಂದಿದೆ ಅಂತಂದ್ರೆ ದಯವಿಟ್ಟು ಯೋಚಿಸಿ, ಶೇರ್ ಮಾಡಿ, ರೀಚ್ ಆಗಲಿ ನಮ್ಮ ಮಂತ್ರಿಗಳಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ರೀಚ್ ಆಗಲಿ. ಸಾಧ್ಯ ಆದ್ರೆ ಉತ್ತರಗಳನ್ನು ಕೊಡಲಿ. ನಮಸ್ಕಾರ.